ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಗವಿಕಲ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಮತ್ತು ಮನಸ್ವಿನಿ ಪಿಂಚಣಿ ಆಗಿರ್ಬೋದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು. ಈ ಒಂದು ಪಿಂಚಣಿಗಳು ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿನ ನಿಮಗೂ ಕೂಡ ಒಂದು ಬರುತ್ತೆ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಇನ್ನೂ ಒಂದಿಷ್ಟು ಜನರು ಪೆಂಡಿಂಗ್ ಇರುವಂಥ ಪಿಂಚಣಿ ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಬಹಳಷ್ಟು ಜನರದು ಈ ಒಂದು ಪೆಂಡಿಂಗ್ ಇರುವಂಥ ಪಿಂಚಣಿ ಹಣ ಕೂಡ ಇನ್ನೂ ಕೂಡ ಜಮಾ ಆಗ್ತಾಯಿಲ್ಲ. ಸೊ ಅಂಥವರಿಗೆ ಯಾವಾಗ ಜಮಾ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿನ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಿಂಚಣಿನ ಯಾರೆಲ್ಲ ಒಂದು ಪಡಿತಾ ಇದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿನ ಪಡಿತಾ ಇದ್ದಂಥವ್ರು ಇದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಕಂಪ್ಲೀಟಾಗಿ ಮಾಹಿತಿನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಪ್ರತಿ ತಿಂಗಳು ಈ ಒಂದು ಪಿಂಚಣಿ ಹಣನ ಏನಿತ್ತು, ಆ ಒಂದು ಪಿಂಚಣಿ ಹಣನ ಪ್ರತಿ ತಿಂಗಳು 10ನೇ ತಾರೀಕು ಒಳಗಾಗಿ ಸಂಪೂರ್ಣವಾಗಿ ಎಲ್ಲ ಪಿಂಚಣಿದಾರರಿಗೆ ಈ ಒಂದು ಹಣನ ಜಮಾ ಆಗ್ತಾಯಿತ್ತು. ಕಳೆದ 2-3-4 ತಿಂಗಳಿಂದ ಪಿಂಚಣಿ ಹಣನ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾಯಿದ್ರು ಅಂಥವರಿಗೆ ಈ ಒಂದು ಪಿಂಚಣಿ ಹಣನ ಪ್ರತಿ ತಿಂಗಳು 20ನೇ ತಾರೀಕುವರೆಗೂ, ಕೆಲವೊಂದು ಸಾರಿ 25ನೇ ತಾರೀಕುವರೆಗೂ ಕೂಡ ಒಂದು ಹೋಗಿರುವಂಥದ್ದು, ಆವಾಗ ಆಗ್ತಾ ಇರುವಂಥದ್ದು, ಭಾಳಷ್ಟು ಲೇಟಾಗಿ ಒಂದು ಬರ್ತಾ ಇರುವಂಥದ್ದು. ಹೀಗಾಗಿ ಪಿಂಚಣಿದಾರರಿಗೆ ಭಾಳಷ್ಟು ಒಂದು ಸಂಕಷ್ಟವಾಗ್ತಾ ಇರುವಂಥದ್ದು. ಸೊ ಅವರ ಒಂದು ವೈಯಕ್ತಿಕ ಕೆಲಸಗಳಿಗೆ ಮತ್ತು ವೈಯಕ್ತಿಕ ಒಂದು ತೊಂದರೆಗಳಿಗೆ ಒಂದು ಹಣನ ಬೇಕಾಗುವಂಥದ್ದು. ಹೀಗಾಗಿ ಆ ಹಣವನ್ನು ಸರಿಯಾದ ಸಮಯಕ್ಕೆ ಬರದೇ ಇರುವ ಕಾರಣಕ್ಕಾಗಿ ಭಾಳಷ್ಟು ಅವರಿಗೆ ಒಂದು ಪಿಂಚಣಿ ಪಡಿತಾ ಇದ್ದಂಥವರಿಗೆ ಭಾಳಷ್ಟು ಒಂದು ಅನಾನುಕೂಲವಾಗ್ತಾ ಇರುವಂಥದ್ದು. ಇದರ ಸಲುವಾಗಿ ಈ ಒಂದು ಏಪ್ರಿಲ್ ತಿಂಗಳ ಒಂದು ಪಿಂಚಣಿ ಹಣನೂ ಕೂಡ ಒಂದು ಯಾರೆಲ್ಲ ಒಂದು ನಿರೀಕ್ಷಣೆ ಇಟ್ಕೊಂಡಿದ್ದೀರಾ 10ನೇ ತಾರೀಕು ಒಳಗಾಗಿ ಬರುತ್ತೆ ಅಂತ, ಸೊ ಅಂಥವ್ರು ಎಲ್ರಿಗೂ ಕೂಡ ಒಂದು 10ನೇ ತಾರೀಕು ಒಳಗಾಗಿ ಕೂಡ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಹೋದ ತಿಂಗಳಲ್ಲಿ ಅಂತಂದರೆ ಈ ಹಿಂದೆ ಒಂದು ಮಾರ್ಚ್ ತಿಂಗಳಲ್ಲಿ ಕೂಡ 20ನೇ ತಾರೀಕುವರೆಗೂ ಕೂಡ ಈ ಒಂದು ಹಣನ ಹೋಗಿರುವಂಥದ್ದು, ಬರೋದಕ್ಕೆ ಲೇಟ್ ಆಗಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕಾಗುತ್ತೆ. ಭಾಳಷ್ಟು ಜನರು ಸರ್ಕಾರದ ಕಡೆ ಬಂದಿರುವ ಮಾಹಿತಿ ಪ್ರಕಾರ ಈ ಒಂದು ತಿಂಗಳಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನರಿಗೆ 10ನೇ ತಾರೀಕಿನವರೆಗೆ ಒಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. 10ನೇ ತಾರೀಕು ಆದರೂ ಕೂಡ 20ನೇ ತಾರೀಕು ಒಳಗಾಗಿ ಖಂಡಿತವಾಗಿ ಎಲ್ರಿಗೂ ಕೂಡ ಒಂದು ಬರುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನೀವು ಯಾವುದೇ ರೀತಿಯಾಗಿ ಪಿಂಚಣಿ ಪಡಿತಾ ಇದ್ದಂತ ಇರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಪಡಿತಾ ಇದ್ದರೆ ಇರ್ಬೋದು, ಅಥವಾ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿನ ಪಡಿತಾ ಇರ್ಬೋದು, ಮತ್ತು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು. ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಸೊ ಅಂಥವರಿಗೆ ಈ ಒಂದು ಏಪ್ರಿಲ್ ತಿಂಗಳ ಒಂದು 10ನೇ ತಾರೀಕು ಒಳಗಾಗಿ ಜಮಾ ಆಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಕಾದು ನೋಡಬೇಕಾಗುತ್ತೆ ಯಾವಾಗ ಈ ಒಂದು ಪಿಂಚಣಿ ಹಣನ ಜಮಾ ಆಗುತ್ತೆ, ಸರ್ಕಾರದವರು ಯಾವಾಗ ಒಂದು ಪಿಂಚಣಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ಇನ್ನು ಕೆಲವೊಬ್ಬರಿಗೆ ಪೆಂಡಿಂಗ್ ಇರುವಂಥ ಹಣವನ್ನು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ನಮಗೆ ಇನ್ನೂ ಕೂಡ ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ಮಾರ್ಚ್ ತಿಂಗಳದು ಹಣನ ಕ್ರೆಡಿಟ್ ಆಗಿದೆ, ಜನವರಿ ಮತ್ತು ಫೆಬ್ರವರಿ ತಿಂಗಳ ಒಂದು ಪಿಂಚಣಿ ಹಣನ ಬಂದಿಲ್ಲ ಅಂತ ಕೇಳ್ತಾ ಇದ್ರು. ನಾವು ಕೂಡ ಒಂದು ಈ ಒಂದು ಮಾಹಿತಿ ಬಗ್ಗೆ ವಿಚಾರಿಸಿ ಕೇಳಿದಾಗ ಕೆಲವೊಂದಿಷ್ಟು ಜನರಿಗೆ ತಾಂತ್ರಿಕ ಸಮಸ್ಯೆಯಿಂದ ಜಮಾ ಆಗಿಲ್ಲ. ಇನ್ನು ಕೆಲವೊಂದಿಷ್ಟು ಜನರು ಆಧಾರ್ ಕಾರ್ಡ್ಗೆ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗದೇ ಇರ್ಬೋದು, ಅಥವಾ NPCI ಆಗಿಲ್ಲ. ಇನ್ನು ಕೆಲವೊಂದಿಷ್ಟು ಜನರದು 2-3 ಅಕೌಂಟ್ಗಳನ್ನು ಹೊಂದಿರ್ತಾರೆ, ಅವರಿಗೆ ಒಂದು NPCI ಬೇರೆ ಅಕೌಂಟ್ಗೆ ಆಗಿರುತ್ತೆ, ಮತ್ತು ಅವರ ಒಂದು ಅಕೌಂಟಲ್ಲಿ ಒಂದು ಬೇರೆ ಹೆಸರಾಗಿರುತ್ತೆ, ಮತ್ತು ಏನು ಅವರ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು ಬೇರೆ ಆಗಿರುತ್ತೆ, ಮತ್ತು ಯಾವ ಒಂದು ಪಿಂಚಣಿನ ಪಡಿತಾ ಇದ್ದಾರೆ ಆ ಒಂದು ಆರ್ಡರ್ ಕಾಪಿನ ಕೊಟ್ಟಿರ್ತಾರೆ, ಆ ಒಂದು ಆರ್ಡರ್ ಕಾಪಿಯಲ್ಲಿ ಬೇರೆ ಹೆಸರಾಗಿರುತ್ತೆ. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಕೂಡ ಇರುವುದನ್ನು ನಾವು ಕೂಡ ಒಂದು ತಿಳ್ಕೊಂಡಿದ್ದೇವೆ. ಹೀಗಾಗಿ ಯಾರೆಲ್ಲ ಒಂದು ಹೆಸರುಗಳು ಚೇಂಜಸ್ ಇದ್ದಾವೆ, ಸೊ ಅಂಥವರು ಕಂಪ್ಲೀಟಾಗಿ ನಿಮ್ಮ ಹೆಸರುಗಳನ್ನು ಕರೆಕ್ಷನ್ ಮಾಡಿಕೊಂಡು ಎಲ್ಲ ಒಂದು ಅಕೌಂಟಲ್ಲಾಗಿರ್ಬೋದು, ಆಧಾರ್ ಕಾರ್ಡಲ್ಲಾಗಿರ್ಬೋದು, ಆರ್ಡರ್ ಕಾಪಿಯಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ಒಂದೇ ಹೆಸರನ್ನ ಮಾಡಿಸ್ಕೊಳ್ಳಿ. ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡಿಸ್ಕೊಳ್ಳಿ. ಈ ರೀತಿಯಾಗಿ ಕೂಡ ಒಂದು ತಹಸೀಲ್ದಾರ್ ಕಚೇರಿಗಳಲ್ಲಿ ನಾವು ವಿಚಾರಣೆ ಮಾಡಿದಾಗ ಅಲ್ಲಿಯೂ ಕೂಡ ಈ ರೀತಿಯಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಇದರ ಸಲುವಾಗಿ ಈ ಒಂದು ಪೆಂಡಿಂಗ್ ಇರುವಂಥ ಹಣನೂ ಕೂಡ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ಮಿಸ್ಟೇಕ್ಸ್ ಇದ್ದರೆ, NPCI ಲಿಂಕ್ ಇದ್ದಿಲ್ಲ ಅಂತಂದರೆ, ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದರೆ ನಿಮಗೆ ಒಂದು ಈ ಒಂದು ತಿಂಗಳಲ್ಲಿಯೂ ಕೂಡ ಪಿಂಚಣಿ ಹಣ ಬರುವುದಿಲ್ಲ. ಹೀಗಾಗಿ ಯಾರೆಲ್ಲ ಒಂದು ಅಕೌಂಟ್ಗಳಿಗೆ NPCI ಆಗಿರಲ್ವೋ ಮತ್ತು ಹೆಸರುಗಳನ್ನು ಕರೆಕ್ಷನ್ ಇರುತ್ತೋ, ಸೊ ಅಂಥವರಿಗೆ ಹಣ ಬರೋದು ನಿಂತು ಹೋಗಿದೆ. ಹೀಗಾಗಿ ನೀವು ಕೂಡ ಒಂದು ಸರಿ ಅಕೌಂಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಂತು ಹೋಗಿದ್ರೆ, ಸ್ಟಾಪ್ ಆಗಿದ್ದರೆ ನೀವು ಕೂಡ ಒಂದು ಕರೆಕ್ಷನ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ,
ಪೆಂಡಿಂಗ್ ಇರುವಂಥವರ ಹಣ ಯಾವಾಗ ಬರುತ್ತೆ ಅಂತಂದರೆ ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿಯೂ ಕೂಡ ಪೆಂಡಿಂಗ್ ಇರುವಂಥವರ ಹಣ ಪಿಂಚಣಿ ಹಣನ ಎಲ್ಲರ ಖಾತೆಗೂ ಕೂಡ ಒಂದು ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಬಂದಿರುವಂಥದ್ದು. ಆ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಬಗ್ಗೆ ತಮಗೆ ಡೌಟ್ಸ್ಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಯಾವಾಗ ಒಂದು ಪಿಂಚಣಿ ಹಣ ಬರುತ್ತೆ ಅಂತ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.